ಇಂಪಾರ್ಟೆಂಟ್ ಕೆಲವೊಂದು ಈಸಿ ಚಾಪ್ಟರ್ಸ್ಗಳಿದೆ, ಇದನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಲೇಬೇಡಿ ನೀವು. ನಮ್ಮ ಏನೋ PW ಕನ್ನಡ ಫೌಂಡೇಶನ್ ಚಾನಲ್ಗೆ ಹೋದ್ರೆ ನಿಮಗೆ ಕ್ಲಾಸ್ 9ನ ಈ ಎಲ್ಲ ಚಾಪ್ಟರ್ಗಳದ್ದು ಲಿಸ್ಟ್ ನಿಮಗೆ ಏನು ಒನ್ ಶಾಟ್ ಲೆಕ್ಚರ್ ನಾನು ಎಲ್ಲದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಫಸ್ಟ್ ನೀವು ಫಾರ್ಮೋಸ್ಟ್ ಇವತ್ತೇ ಮಾಡಬೇಕಾಗಿರೋದೇನಪ್ಪ ಅಂತಂದ್ರೆ ಆ ಒನ್ ಶಾಟ್ ಲೆಕ್ಚರ್ಗಳನ್ನ ನೋಡ್ತಾ ಹೋಗಿ. ನಮ್ಮ ರಾಜ್ಯ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಯಾವ್ದಾದ್ರು ಬರುತ್ತೆ ಹೇಳಿ? ಭಕ್ತಿ ಪಂಥದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸಮಾಜ ಸುಧಾರಕರು ಬರ್ತಾ ಹೋಗ್ತಾರೆ ಅಲ್ವಾ, ಶಂಕರಾಚಾರ್ಯರು ಬರ್ತಾರೆ, ಮಧ್ವಾಚಾರ್ಯರು ಬರ್ತಾರೆ. ನೀವು ಯಾರು ಕೂಡ ಇನ್ನೂ ಸರಿಯಾಗಿ ಪ್ರಿಪೇರ್ ಆಗಿಲ್ಲ ಸರ್, ನಮಗೆ ಕನ್ಫ್ಯೂಷನ್ ಇದೆ ಸರ್, 9th ಅಲ್ಲಿ ಯಾವ ರೀತಿ ಓದಬೇಕು ಈ ರೀತಿ ಡೌಟ್ ಇದ್ರೆ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಫಸ್ಟ್ ಇದನ್ನ ಫೋಕಸ್ ಮಾಡ್ತಾ ಹೋಗಿ 10 ಚಾಪ್ಟರ್ನ. ಕ್ಲಾಸ್ 9ಗೆ ಸಂಬಂಧಪಟ್ಟಂತೆ ಯಾವ್ದು ಸರ್ ಇಂಪಾರ್ಟೆಂಟ್ ಚಾಪ್ಟರ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಸರ್? ಸೊ ಈ ರೀತಿ ನೀವು ಕೂಡ ಕ್ಲಾಸಲ್ಲಿ ಕೇಳ್ತಾ ಇದ್ದೀರಾ, ನಿಮಗೂ ಕೂಡ ಡೌಟ್ ಇರುತ್ತೆ. ಸೊ ಯಾವ್ದು ಇಂಪಾರ್ಟೆಂಟ್ ಚಾಪ್ಟರ್, ಯಾವ್ದು ಓದ್ಬೇಕು ಸರ್ ಅಂತ. ಸೊ ಹಾಗಾದ್ರೆ ಡೋಂಟ್ ವರಿ ಸ್ಟೂಡೆಂಟ್ಸ್, ನಾನು ಈ ವಿಡಿಯೋದಲ್ಲಿ ಕ್ಲಾಸ್ 9ಗೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಲಿಸ್ಟನ್ನ, ಚಾಪ್ಟರ್ ಲಿಸ್ಟನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ನೀವು ಯಾವ್ದನ್ನ ಸ್ಟಡಿ ಮಾಡಬೇಕು ಫಸ್ಟ್ ಪ್ರಿಫರೆನ್ಸ್ ಇಂದ ಅಂತ. ಸೊ ತುಂಬಾ ಚಾಪ್ಟರ್ಸ್ ಇದೆ, ಬಟ್ ಅದರಲ್ಲಿ ಕೆಲವೊಂದು ಚಾಪ್ಟರ್ಗಳು ತುಂಬಾ ಸುಲಭ ಆಗಿದೆ. ಸೊ ಇದು ನೀವು ಏನ್ ಮಾಡಿ ಅಂತಂದ್ರೆ ಇವುಗಳನ್ನ ಫಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಅವಕ್ಕೆ ನೀವು ಪ್ರಿಪೇರ್ ಆಗ್ತಾ ಹೋಗ್ಬೇಕು, ಅದಾದ ನಂತರ ನೆಕ್ಸ್ಟ್ ಹೋಗ್ಬೇಕು. ಆ ರೀತಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ಗಳನ್ನ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಕೆಲವೊಂದು ಲಿಸ್ಟ್ ಅನ್ನ ಕೊಟ್ಟಿದ್ದೀನಿ. ಸೊ ರೆಡಿ ಇದ್ದೀರಲ್ವಾ ನೀವು? ಸೊ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಸೊ ಇಲ್ಲಿ ನಾನು ಏನು ಚಾಪ್ಟರ್ ಲಿಸ್ಟ್ ಅನ್ನ ಕೊಡ್ತಾ ಹೋಗಿದ್ದೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಏನಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತಾದ್ರೆ ಏನ್ ಮಾಡಿಯಪ್ಪ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ SST ಅಂತ ಟೈಪ್ ಮಾಡಿ. ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲಿ ನೀವೆಲ್ಲರೂ ಕೂಡ SST ಅಂತ ಟೈಪ್ ಮಾಡಿದ್ರೆ ಸೊ ನಿಮಗೆ ಏನೋ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ಚಾಪ್ಟರ್ಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಚಾಪ್ಟರ್ಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ವೆರಿ ಇಂಪಾರ್ಟೆಂಟ್ ಕೆಲವೊಂದು ಈಸಿ ಚಾಪ್ಟರ್ಸ್ಗಳಿದೆ, ಇದನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಲೇಬೇಡಿ ನೀವು ಯಾರು ಕೂಡ. ಯಾವ್ದಪ್ಪ ಅಂತಂದ್ರೆ ಅವರ್ ಕಾನ್ಸ್ಟಿಟ್ಯೂಷನ್. ಸೊ ನಮ್ಮ ಸಂವಿಧಾನ ಅಂತ ಹೇಳ್ತೀವಲ್ವಾ, ಈ ಚಾಪ್ಟರ್ ಬಗ್ಗೆ. ಈ ಚಾಪ್ಟರ್ ಏನ್ ಬರುತ್ತೆ? ಸಂವಿಧಾನದ ಅಸೆಂಬ್ಲಿ, ರಚನಾ ಸಮಿತಿ ಯಾವ ರೀತಿ ಫಾರ್ಮ್ ಆಯ್ತು, ಯಾವಾಗ ಫಾರ್ಮ್ ಆಯ್ತು, ಸಂವಿಧಾನದಲ್ಲಿ ಕೆಲವೊಂದು ಫೀಚರ್ಸ್ ಬರುತ್ತೆ, ಪ್ರಿಯಂಬಲ್, ಪೀಠಿಕೆ ಬರುತ್ತಲ್ವಾ, ತುಂಬಾ ಸುಲಭ ಆಗಿದೆ ಅಲ್ವಾ. ನಾನಂತೂ ಒನ್ ಶಾಟ್ ಲೆಕ್ಚರ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಟಾಪ್ 10 ಚಾಪ್ಟರ್ಸ್ ಗಳನ್ನ ನಾನು ಕೊಟ್ಟಿದ್ದೀನಲ್ವಾ. ಈ ಟಾಪ್ 10 ಚಾಪ್ಟರ್ಸ್ ಗಳಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಸೊ ಇಷ್ಟುದು ಕೂಡ ಸೊ ಏನ್ ಮಾಡಿ ಒನ್ ಶಾಟ್ ಲೆಕ್ಚರ್ಸ್ ಅವೈಲೇಬಲ್ ಇದೆ. ನಮ್ಮ ಏನೋ PW ಕನ್ನಡ ಫೌಂಡೇಶನ್ ಚಾನಲ್ಗೆ ಹೋದ್ರೆ ನಿಮಗೆ ಕ್ಲಾಸ್ 9ನ ಈ ಎಲ್ಲ ಚಾಪ್ಟರ್ಗಳದ್ದು ಲಿಸ್ಟ್ ನಿಮಗೆ ಏನು ಒನ್ ಶಾಟ್ ಲೆಕ್ಚರ್ ನಾನು ಎಲ್ಲದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಫಸ್ಟ್ ನೀವು ಫಾರ್ಮೋಸ್ಟ್ ಇವತ್ತೇ ಮಾಡಬೇಕಾಗಿರೋದೇನಪ್ಪ ಅಂತಂದ್ರೆ ಆ ಒನ್ ಶಾಟ್ ಲೆಕ್ಚರ್ಗಳನ್ನ ನೋಡ್ತಾ ಹೋಗಿ. ಸೊ ಕ್ಲಿಯರ್, ಜಾಸ್ತಿ ಟೈಮನ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇವಾಗಲಿಂದಲೇ ಸ್ಟಾರ್ಟ್ ಮಾಡ್ತಾ ಹೋಗಿ. ಫಸ್ಟ್ ಚಾಪ್ಟರ್ ಯಾವ್ದು ಹೇಳಿ? ಅವರ್ ಕಾನ್ಸ್ಟಿಟ್ಯೂಷನ್, ತುಂಬಾ ಸುಲಭ ಆಗಿದೆ. ಸೊ ಅದಾದ ನಂತರ ಯಾವ್ದು ಬರುತ್ತಪ್ಪ ಅಂದ್ರೆ ವೆಸ್ಟರ್ನ್ ರಿಲಿಜನ್ಸ್, ಪಾಶ್ಚಾತ್ಯ ಧರ್ಮಗಳು. ಈ ಚಾಪ್ಟರ್ ಬಗ್ಗೆ ನೀವೇನ್ ಮಾಡ್ಬೇಕು? ಒನ್ ಶಾಟ್ ಲೆಕ್ಚರ್ ಅನ್ನ ವಾಚ್ ಮಾಡಬೇಕು. ಕ್ಲಿಯರ್. ಸೊ ಈ ಚಾಪ್ಟರ್ ಏನ್ ಬರುತ್ತೆ ಹೇಳಿ? 4 ಧರ್ಮಗಳು ಬರ್ತಾ ಹೋಗುತ್ತೆ. ಯಾವ್ದು ಬರುತ್ತೆ ಹೇಳಿ? ಇಸ್ಲಾಮು, ಕ್ರಿಶ್ಚಿಯಾನಿಟಿ, ಪಾರ್ಸಿ ಮತ್ತೆ ಯಹೂದಿ ಧರ್ಮ ಎಲ್ಲ ಬರ್ತಾ ಹೋಗುತ್ತಲ್ವಾ. ಸೊ ಇದೆಲ್ಲದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ನೀವು ಈ 4 ಒಂದು ರಿಲಿಜನ್ಗಳ ಬಗ್ಗೆ ಯಾರು ಸ್ಥಾಪನೆ ಮಾಡಿದ್ರು, ಯಾವ ಭಾಗದ ಸ್ಥಾಪನೆ ಆಯ್ತು, ಮತ್ತೆ ಅದರ ಬೋಧನೆಗಳೇನು, ಅದರ ಮೇನ್ ಲೀಡರ್ಗಳು ಯಾರು, ಮತ್ತೆ ಆ 4 ಧರ್ಮ ಗ್ರಂಥಗಳ ಏನು ಒಂದು ಪವಿತ್ರವಾದಂಥ ಗ್ರಂಥಗಳು ಯಾವುದು, ಇದೆಲ್ಲ ಬರುತ್ತೆ. ನಿಮಗೂ ಕೂಡ ಕ್ಲಿಯರ್ ಆಗಿದೆ, ನೀವು ಕ್ಲಾಸಲ್ಲೆಲ್ಲ ಕೇಳಿದಿರಲ್ವಾ. ಸೊ ಇದನ್ನ ಯಾವ ಕಾರಣಕ್ಕೂ ನೀವು ಮಿಸ್ ಮಾಡಿ ಹೋಗ್ಬೇಡಿ. ಓಕೆ, ಪಾಶ್ಚಾತ್ಯ ಧರ್ಮಗಳು ಆಯ್ತಾ. ಸೊ 2 ಆದ್ಮೇಲೆ ಸೊ ನೆಕ್ಸ್ಟ್ ಅವರ್ ಸ್ಟೇಟ್ ಕರ್ನಾಟಕ ಫಿಸಿಯೋಗ್ರಫಿಕ್ ಡಿವಿಷನ್ಸ್, ನಮ್ಮ ರಾಜ್ಯ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು. ಯಾವ್ದಾದ್ರು ಬರುತ್ತೆ ಹೇಳಿ? ಮಲೆನಾಡು ರೀಜನ್ ಬರುತ್ತೆ, ಕರಾವಳಿ ರೀಜನ್ ಬರುತ್ತೆ, ಆಮೇಲೆ ಬಯಲು ಸೀಮೆ ಪ್ರದೇಶದಲ್ಲಿ ಉತ್ತರ ಮತ್ತೆ ದಕ್ಷಿಣ ಅಂತ ಬರುತ್ತೆ. ಸೊ ಕ್ಲಿಯರ್ ಇದೆಯಲ್ವಾ? ಒನ್ ಶಾಟ್ ಲೆಕ್ಚರ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮಗೆ ಈಗ ನೆನಪು ಬರ್ತಾ ಇರುತ್ತೆ ನಾನು ಹೇಳಿದಾಗ ಅಲ್ವಾ. ಸೊ ಇದು ಕೂಡ ಜಿಯೋಗ್ರಫಿಲಿ ಬರ್ತಕ್ಕಂಥದ್ದೆಲ್ಲ ತುಂಬಾ ಸುಲಭ ಇದೆ ಚಾಪ್ಟರ್. ನಾನು ಎಲ್ಲದನ್ನು ಕೂಡ ತುಂಬಾ ಸುಲಭವಾಗಿ ಈಸಿ ವೇನಲ್ಲಿ ಒನ್ ಶಾಟ್ ಲೆಕ್ಚರ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನು ಕೂಡ ನೀವು ಫಸ್ಟ್ ಏನ್ ಮಾಡ್ಬೇಕು? ಪ್ರಿಪೇರ್ ಆಗ್ತಾ ಹೋಗ್ಬೇಕು. ಈ ಚಾಪ್ಟರ್ಗಳನ್ನ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಅದಾದ ನಂತರ ಸೆಕ್ಟರ್ಸ್ ಆಫ್ ಇಂಡಿಯನ್ ಎಕಾನಮಿ. ಸೊ ಭಾರತದ ಎಕಾನಮಿಯ ಏನು ವಲಯಗಳು ಅಂತ ಬರುತ್ತೆ. ಸೊ ಏನೋ ಪ್ರೈಮರಿ ಸೆಕ್ಟರು, ಸೆಕೆಂಡರಿ ಸೆಕ್ಟರು, ಟರ್ಷರಿ ಸೆಕ್ಟರ್ ಅಂತ ಬರ್ತಾ ಹೋಗುತ್ತಲ್ವಾ. ಅಲ್ಲಿ ಕೆಲವೊಂದು ವರ್ಕ್ಗಳು ಬರ್ತಾ ಹೋಗುತ್ತೆ ಬೇರೆ ಬೇರೆ. ಆ ಪ್ರೈಮರಿ ಸೆಕ್ಟರ್ ಅಂತಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಆಕ್ಟಿವಿಟೀಸು, ಅದಾದ್ಮೇಲೆ ಸೆಕೆಂಡರಿ ಸೆಕ್ಟರ್ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್, ಟರ್ಷರಿ ಸೆಕ್ಟರ್ ಅಂತಂದ್ರೆ ಸರ್ವಿಸ್ ರಿಲೇಟೆಡ್ ಆಕ್ಟಿವಿಟೀಸ್, ಇದೆಲ್ಲ ಬರ್ತಾ ಹೋಗುತ್ತೆ. ಸೊ ಅದು ಕೂಡ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಈ ಚಾಪ್ಟರ್ ಬಗ್ಗೆನೂ ಕೂಡ ನೀವೇನ್ ಮಾಡಿ ಚೆನ್ನಾಗಿ ಡಿಸ್ಕಷನ್ ಮಾಡ್ತಾ ಹೋಗಿ. ಓಕೆ, ಅಂದ್ರೆ ಒನ್ ಶಾಟ್ ಲೆಕ್ಚರ್ ನೋಡಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಾನು ಒಂದ್ಸಲ ಹೇಳ್ತಾ ಇದ್ದೀನಿ, ಕಮೆಂಟ್ ಅಲ್ಲಿ SST ಅಂತ ತಿಳಿಸಿ ನಿಮಗೆ ಕ್ವಶನ್ಸ್ ಬೇಕು ಅಂತಾದ್ರೆ, ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತಾದ್ರೆ. ಓಕೆ, ಸೊ ನಂತರ ಭಕ್ತಿ ಪಂಥದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸಮಾಜ ಸುಧಾರಕರು ಬರ್ತಾ ಹೋಗ್ತಾರೆ ಅಲ್ವಾ. ಶಂಕರಾಚಾರ್ಯರು ಬರ್ತಾರೆ, ಮಧ್ವಾಚಾರ್ಯರು ಬರ್ತಾರೆ, ಅದಾದ್ಮೇಲೆ ಇನ್ನು ಬೇರೆ ಬೇರೆ ಮಹಾನ್ ವ್ಯಕ್ತಿಗಳು ಬರ್ತಾ ಹೋಗ್ತಾರೆ. ಅವರು ಕೆಲವೊಂದು ಕೃತಿಗಳನ್ನ ಬರೀತಾರೆ. ಆಮೇಲೆ ಅವರು ಕೆಲವೊಂದು ಮಠಗಳನ್ನ ಭಾರತದಾದ್ಯಂತ ಸ್ಥಾಪಿಸ್ತಾ ಹೋಗ್ತಾರೆ. ಸೊ ಎಲ್ಲ ಯಾವಾಗ ಅವರ ಪೀರಿಯಡ್ ಯಾವ ಟೈಮಲ್ಲಿ ಬಂದ್ರು, ಕೆಲವೊಂದು ಇಂಪಾರ್ಟೆಂಟ್ ಅವ್ರ ಸಿದ್ಧಾಂತಗಳು ಬರ್ತಾ ಹೋಗುತ್ತೆ. ಸೊ ಅದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಸೊ ಭಕ್ತಿ ಪಂಥ ಅಂತೂ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಮತ್ತೆ ತುಂಬಾ
ಸುಲಭ ಇದೆ. ಈ ಎಲ್ಲ ಚಾಪ್ಟರ್ಗಳು ತುಂಬಾ ಸುಲಭ ಇರೋದು, ನೀವು ಈಸಿಯಾಗಿ ಕವರ್ ಮಾಡ್ಬೇಕಾಗಿದೆ ಅಂತಂದ್ರೆ ನಾನು ದಿ ಮೋಸ್ಟ್ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಇದನ್ನ ಯಾವ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಇದೇ ಚಾಪ್ಟರ್ಗಳಿರಬೇಕು. ಅದಾದ ನಂತರ ಸೋಷಿಯಲೈಸೇಷನ್ ಅಂಡ್ ಫ್ಯಾಮಿಲಿ ರಿಲೇಶನ್ಶಿಪ್ ಈ ಚಾಪ್ಟರ್ ಬಗ್ಗೆ ಬರುತ್ತೆ. ಸೊ ಫ್ಯಾಮಿಲಿ ರಿಲೇಶನ್ಶಿಪ್ ಅಲ್ಲಿ ಏನು ಕುಟುಂಬಗಳ ವ್ಯವಸ್ಥೆ ಬಗ್ಗೆ ಬರ್ತಾ ಹೋಗುತ್ತಲ್ವಾ. ಓಕೆ, ಮತ್ತೆ ಒಬ್ಬ ವ್ಯಕ್ತಿ ಯಾವ ರೀತಿ ಬೆಳೀತಾ ಹೋಗ್ತಾನೆ ಅದೆಲ್ಲದು ಕೂಡ ಅಲ್ಲಿ ಸಾಮಾಜೀಕರಣದಲ್ಲಿ ಬರ್ತಾ ಹೋಗುತ್ತೆ. ಇದು ಚಾಪ್ಟರ್ ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್, ಇದನ್ನು ಮಿಸ್ ಮಾಡಬೇಡಿ. ಅದಾದ ನಂತರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಓಕೆ, ವ್ಯವಹಾರ ನಿರ್ವಹಣೆ, ಇದ್ರ ಬಗ್ಗೆ ನಾವು ಇದು ಲಾಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ಓಕೆ, ಇದ್ರ ಬಗ್ಗೆ ನೀವು ಏನ್ ಮಾಡಬೇಕು, ಸ್ಟಡಿ ಮಾಡ್ತಾ ಹೋಗ್ಬೇಕು. ಕ್ಲಿಯರ್? ಯಾವ ರೀತಿ ಮ್ಯಾನೇಜ್ ಮಾಡೋದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಮನಿ ಅಂಡ್ ಕ್ರೆಡಿಟ್, ಓಕೆ, ಹಣ ಮತ್ತೆ ಸಾಲ ಅಂತ ಬರುತ್ತೆ. ಅಂದ್ರೆ ಮನಿ ಯಾವ ರೀತಿ ಎವಲ್ಯೂಷನ್ ಆಯ್ತು, ಸೊ ಆಮೇಲೆ ಸಾಲಗಳಲ್ಲಿ ಏನು ಸಾಲಗಳನ್ನ ಯಾರ್ಯಾರು ಕೊಡ್ತಾರೆ, ಸೊ ಇದೆಲ್ಲ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ. ಮನಿನ ಯಾರು ಪ್ರಿಂಟ್ ಮಾಡ್ತಾರೆ, ಯಾರು ಕಂಟ್ರೋಲ್ ಮಾಡ್ತಾರೆ ಮನಿನ, ಸೊ ಇದೆಲ್ಲದನ್ನು ಕೂಡ ನಾನು ಚಾಪ್ಟರ್ ಅಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವೇನಿಲ್ಲ, ಸಿಂಪಲ್ ಆಗಿ ಏನ್ ಮಾಡಿ ಗೊತ್ತಾ, ಒನ್ ಶಾರ್ಟ್ ಲೆಕ್ಚರ್ಸ್ ಅನ್ನ ವಾಚ್ ಮಾಡ್ತಾ ಹೋಗಿ, ನಿಮಗೆ ತುಂಬಾ ಸುಲಭವಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದ ನಂತರ ಮೇಜರ್ ಟೂರಿಸ್ಟ್ ಸೆಂಟರ್ಸ್ ಆಫ್ ಕರ್ನಾಟಕ, ಇದಂತೂ ವೆರಿ ಈಸಿ ಚಾಪ್ಟರ್. ಏನ್ ಹೇಳಿ, ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳು ಯಾವ್ದ್ಯಾವ್ದು ಬರುತ್ತೆ, ಹಲವಾರು ಬರ್ತಾ ಹೋಗುತ್ತೆ ಅಲ್ವಾ. ಬೇಲೂರು, ಹಳೆಬೀಡು, ಚಿಕ್ಕಮಂಗ್ಳೂರು ಭಾಗದಲ್ಲಿ ಬರ್ತಕ್ಕಂಥದ್ದು, ಆಮೇಲೆ ನಾರ್ತ್ ಕರ್ನಾಟಕ ಯಾವುದು ಬಿಜಾಪುರ, ಬಾದಾಮಿ, ಸೊ ಎಲ್ಲ ಏನೋ ಮೈಸೂರು ಅರಮನೆ, ಮತ್ತೆ ಬೆಂಗಳೂರು ನಗರದಲ್ಲಿ ಬರ್ತಕ್ಕಂಥ ಪ್ಲೇಸಸ್ಗಳು. ಸೊ ಅದರಲ್ಲಿ ಮತ್ತೆ ಏನಾಗುತ್ತೆ ಹೇಳಿ, ಬೇರೆ ಬೇರೆ ಬರ್ತಾ ಹೋಗುತ್ತೆ. ಯಾವ್ದು ಬರುತ್ತೆ, ಈ ಬೆಟ್ಟ ಗುಡ್ಡಗಳಿರ್ತಕ್ಕಂಥ ಪ್ರದೇಶಗಳು ಬರ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮುಳ್ಳಯ್ಯನಗಿರಿ ಆಗಿರ್ಬೋದು, ಕುದುರೆಮುಖ ಆಗಿರ್ಬೋದು, ಈ ರೀತಿ ಪ್ಲೇಸ್ಗಳು. ಆಮೇಲೆ ಜಲಪಾತಗಳು, ಜೋಗ ಜಲಪಾತ ಆಗಿರ್ಬೋದು, ಬೇರೆ ಬೇರೆ ಜಲಪಾತಗಳು ಬರ್ತಾ ಹೋಗುತ್ತೆ. ಆಮೇಲೆ ಹಿಸ್ಟ್ರಿ ಅಂತ ಬಂದಾಗ ಹಿಸ್ಟ್ರಿ ರಿಲೇಟೆಡ್ ಕೂಡ ಏನು ಹಿಂದೆ ರಾಜರು ಕಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಅರಮನೆಗಳು, ಆಮೇಲೆ ದೇವಸ್ಥಾನಗಳು, ಟೆಂಪಲ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಇದೆಲ್ಲ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಚಾಪ್ಟರು. ಇದಾದ್ಮೇಲೆ ದ ಅಹೋಮ್ ಡೈನಸ್ಟಿ, ದ ಮೊಘಲ್ಸ್ ಅಂಡ್ ದ ಮರಾಠಾಸ್. ಅಹೋಮ್ ಡೈನಸ್ಟಿ, ಮೊಘಲ್ಸ್ ಮತ್ತೆ ಮರಾಠರು, ಈ ಮೂರು ಸಾಮ್ರಾಜ್ಯಗಳ ಬಗ್ಗೆ ಅದೊಂದೇ ಚಾಪ್ಟರ್ ನಾವು ಕಲಿತೀವಿ. ಇದು ಕೂಡ ಏನು ಒನ್ ಶಾರ್ಟ್ ಲೆಕ್ಚರ್ ಅವೈಲೇಬಲ್ ಇದೆ, ಎಲ್ಲದೂ ಅವೈಲೇಬಲ್ ಇದೆ. ಇದಂತೂ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಕಣಪ್ಪ. ನೋಡಿ, ಈ ಮೂರು ಸಾಮ್ರಾಜ್ಯಗಳ ಸ್ಥಾಪಕರು ಯಾರು, ಇಂಪಾರ್ಟೆಂಟ್ ಕಿಂಗ್ಗಳು ಯಾರು, ಅದಾದ್ಮೇಲೆ ಅವ್ರು ಏನೇನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಇದೆಲ್ಲದನ್ನು ಕೂಡ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಇದು ಟಾಪ್ 10. ನೀವು ಯಾರು ಕೂಡ ಇನ್ನೂ ಸರಿಯಾಗಿ ಪ್ರಿಪೇರ್ ಆಗಿಲ್ಲ ಸರ್, ನಮಗೆ ಕನ್ಫ್ಯೂಷನ್ ಇದೆ ಸರ್, 9th ಅಲ್ಲಿ ಯಾವ ರೀತಿ ಓದಬೇಕು, ಈ ರೀತಿ ಡೌಟ್ ಇದ್ರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಫಸ್ಟ್ ಇದನ್ನ ಫೋಕಸ್ ಮಾಡ್ತಾ ಹೋಗಿ, 10 ಚಾಪ್ಟರ್ನ ಒನ್ ಶಾರ್ಟ್ ಲೆಕ್ಚರ್ ಮುಖಾಂತರ. ಓಕೆ, ಸೊ ಒಂದ್ ದಿನಕ್ಕೆ ಒಂದೊಂದು ಚಾಪ್ಟರ್ ಅಂತ ಕವರ್ ಮಾಡ್ತಾ ಹೋದ್ರೆ ನೀವು ತುಂಬಾ ಸುಲಭವಾಗಿ ಕವರ್ ಮಾಡ್ತಾ ಹೋಗ್ಬೋದು. ಮತ್ತೆ ಕೆಲವೊಂದು ಚಾಪ್ಟರ್ಗಳು ತುಂಬಾ ಈಸಿ ಇದೆ, ಜಾಸ್ತಿ ಟೈಮನ್ನ ತಗೊಳ್ಳೋದಿಲ್ಲ ಅವು. ಸೊ ಕ್ಲಿಯರ್? ಸೊ ಇಷ್ಟು ಕ್ಲಿಯರ್ ಆಗಿದೆ ನಿಮಗೆ. ಒಂದ್ಸಲ ಹೇಳ್ತಾ ಇದ್ದೀನಿ, ಕಮೆಂಟ್ ಅಲ್ಲಿ SST ಅಂತ ತಿಳಿಸ್ತಾ ಹೋಗಿ. ಸೊ ನಿಮಗೆ ತಿಳಿಸಿದ್ರೆ ಏನೋ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತಂದ್ರೆ ತಿಳಿಸ್ತಾ ಹೋಗಿಪ್ಪ. ಓಕೆ, ಥ್ಯಾಂಕ್ ಯು.